ನಮಸ್ತೆ ಸ್ನೇಹಿತರೆ, ಇವತ್ತು ಸಿಂಪಲ್ಲಾಗಿ ಬ್ಲೌಸು ಸ್ಟಿಚಿಂಗ್ ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ. ನಾನು ಮೊದಲಿಗೆ ಫ್ರಂಟ್ ಸ್ಟಿಚಿಂಗ್ ಮೊದಲಿನ ವೀಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೇನೆ. ಇದೀಗ ಕೈಗೆ ಸ್ಲೀವ್ ಹೇಗೆ ಹೆಮ್ಮಿಂಗ್ ಮಾಡೋದು, ಅದಕ್ಕೆ ಸ್ಟಿಚ್ ಯಾವ ಥರ ಮಾಡೋದು ಅಂತ ತೋರಿಸಿಕೊಡ್ತೀನಿ. ಮೊದಲಿಗೆ ಒಂದು ಕಿನ್ನರ ಸ್ಟಿಚ್ ಹಾಕ್ಕೊಳ್ಬೇಕು. ಅದಾದಮೇಲೆ 1 ಇಂಚು ಫೋಲ್ಡ್ ಮಾಡಿ ದೊಡ್ಡ ಸ್ಟಿಚ್ ಹಾಕ್ಕೊಳ್ಬೇಕು. ನಾನು ಇದೀಗ ಕಿನ್ನರ ಸ್ಟಿಚ್ 2ಕ್ಕೆ ಹಾಕ್ತೀನಿ. ಅದು ಮಿಡ್ಲಿಗೆ ಫ್ರಂಟ್ ಬರಬೇಕು ಅಥವಾ ಬ್ಯಾಕ್ ಬರಬೇಕು, ಆವಾಗ ಕರೆಕ್ಟ್ ಇರುತ್ತೆ 2 ಕೈ. ಹೀಗೆ ದೊಡ್ಡ ಸ್ಟಿಚ್ ಹಾಕ್ಕೊಳ್ತಿದ್ದೀನಿ. ನಿಮಗೆ ಹೆಮ್ಮಿಂಗ್ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ. ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಮೊದಲಿಗೆ ದೊಡ್ಡ ಸ್ಟಿಚ್ ಹಾಕಿದರೆ ಕರೆಕ್ಟ್ ಬರುತ್ತೆ ನಿಮಗೆ ಹೆಮ್ಮಿಂಗ್ ಮಾಡುವಾಗ. ನಾನು ಈ ಥರ ಮಾಡ್ಕೊಳ್ತಿದ್ದೀನಿ, ದೊಡ್ಡ ಸ್ಟಿಚ್ ಹಾಕ್ತಾಯಿದ್ದೀನಿ. ಈ ಥರ ರೆಡಿ ಮಾಡಿಕೊಂಡ್ರೆ ತುಂಬಾ ಸುಲಭ ಆಗುತ್ತೆ ಮತ್ತು ಹೊಸಬರು ನೋಡ್ಕೊಳ್ಳಿಕ್ಕೆ ತುಂಬ ಈಸಿ ಆಗುತ್ತೆ. ಈ ಥರ ಅದು ಸರಿಯಾಗಿ ನೋಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈ ಥರ ಸ್ಟಿಚ್ ಮಾಡಿ ಸ್ಲೀವ್ ರೆಡಿ ಮಾಡಿ ಇಟ್ಕೊಳ್ಳಿ. ಹೀಗೆ ನನ್ನ ವೀಡಿಯೋ ನೋಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೀಗ ರೆಡಿಯಾಗಿದೆ. ಈ ಥರ ಫೋಲ್ಡ್ ಮಾಡಿ ನೋಡಿ ಕರೆಕ್ಟ್ ಬಂದಿದೆ ಇಲ್ವ ಅಂತ. ಇದು ಕರೆಕ್ಟ್ ಬಂದಿದೆ. ಫ್ರಂಟು ಬ್ಯಾಕ್ ಕರೆಕ್ಟ್ ಬಂದಿದೆ. ಎಷ್ಟು ಇದ್ದರೆ ಸ್ವಲ್ಪನೂ ತಗೊಳ್ಳಿ, ಶೇಪು ಕರೆಕ್ಟ್ ಇದೆ ನೋಡ್ಕೊಳ್ಳಿ. ಆಮೇಲೆ ಒಂದು ಮಿಡ್ಲಿಗೆ ಟಕ್ಸ್ ಹಾಕಿ ಇಟ್ಕೊಳ್ಳಿ. ಇದೀಗ ಕರೆಕ್ಟ್ ಬಂದಿದೆ ನೋಡಿ. ನಾನೀಗ ಬ್ಯಾಕ್ ರೆಡಿ ಮಾಡ್ಕೊಳ್ತಿದ್ದೀನಿ. ಇದು ಬ್ಯಾಕ್ ಪೀಸ್ ನೋಡಿ. ಟಕ್ಸ್ ಹಾಕುವಾಗ ಮಿಡ್ಲಿಂದ 3.5 ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ. ಆವಾಗ ಮಿಡ್ಲಲ್ಲಿ 7 ಇಂಚ್ ಸಿಗುತ್ತೆ ನಮಗೆ. ಮೇಲಿಂದ ಕೆಳಗಡೆ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ 2 ಕಡೆ ಮಾರ್ಕ್ ಮಾಡಿಕೊಂಡು ನೀವು ಕೆಳಗಡೆಯಿಂದ ಸ್ಟಿಚ್ ಮಾಡುವಾಗ 1/4 ಇಂಚು ಒಂದು ಪಾಯಿಂಟಿಂದ ಸ್ಟಿಚ್ ಮಾಡ್ಕೊತ ಮೇಲೆ ಪಾಯಿಂಟಿಗೆ ಬಂದು ನಿಲ್ಲಬೇಕು. ಮೊದಲು ಸ್ಟಿಚ್ ಹಾಕುವಾಗ ರಫ್ ಹಾಕ್ಕೊಳ್ಳಿ, ಬಿಡಿಸಿ ಹೋಗೋದಿಲ್ಲ. ಮೇಲ್ಗಡೆ ಪಾಯಿಂಟಿಗೂ ರಫ್ ಹಾಕ್ಕೊಳ್ಳಿ, ಅದು ಚೆನ್ನಾಗಿ ನಿಲ್ಲುತ್ತೆ, ಸ್ಟಿಚ್ ಹೋಗೋದಿಲ್ಲ. ಯಾಕಂದರೆ ನಾವು ಒಂದೇ ಸ್ಟಿಚ್ ಹಾಕೋದಲ್ಲ, ಅದಕ್ಕೋಸ್ಕರ. ಈ ಥರ ಸ್ಟಿಚ್ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ 2 ಸೈಡು. ತುಂಬಾ ಗಮನ ಇಟ್ಟು ಹೊಸಬ್ರು ಸ್ಟಿಚ್ ಮಾಡುವಾಗ ನೋಡ್ಕೊಳ್ಬೇಕು. ಈಗ ನಾನು ಬ್ಯಾಕಿಗೆ ಪೀಸ್ ಕೊಡಲಿಕ್ಕೆ ಒಂದು 2 ಇಂಚು ತಗೊಳ್ತಿದ್ದೀನಿ. 1.5 ಇಂಚು ತಗೊಂಡ್ರೆ ಸಾಕು. ನೀವು 2 ಇಂಚು ತಗೊಳ್ಳಿ, ಯಾಕಂದರೆ ನಿಮಗೆ ಹೆಚ್ಚು ಕಡಿಮೆ ಆಗಲಿಕ್ಕೆ ಸಾಕು. ಅದಕ್ಕೋಸ್ಕರ ಫೋಲ್ಡ್ ಮಾಡಿದಾಗ ಇದೀಗ ನನಗೆ ಜಾಯಿಂಟ್ ಮಾಡಲಿಕ್ಕೆ ಸಿಕ್ಕಿದೆ, ದೊಡ್ಡ ಪೀಸ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ಜಾಯಿಂಟ್ ಮಾಡ್ತಾಯಿದ್ದೀನಿ. ಜಾಯಿಂಟ್ ಆದಮೇಲೆ ಒಂದು ಸೈಡಲ್ಲಿ ಫೋಲ್ಡ್ ಮಾಡ್ಕೊಂಡು ಕಿನ್ನರ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ನೋಡಿ, ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಹೊಲಿಯುವಾಗ ತುಂಬಾ ಈಸಿ ಆಗುತ್ತೆ. ಈಗ ಅದು ಈ ಥರ ಜಾಯಿಂಟ್ ಮಾಡಿ ಪೀಸ್ ಉಂಟಲ್ಲ, ಅದನ್ನು ಬೇಕಾದರೆ ಓಪನ್ ಮಾಡಿಕೊಂಡು ಸೈಡಿಗೆ ಕಿನ್ನರ ಸ್ಟಿಚ್ ಹಾಕ್ಕೊಳ್ಳಿ ನಿಧಾನಕ್ಕೆ. ಈ ಥರ ರೆಡಿಯಾಗಿದೆ. ಈಗ ಬ್ಯಾಕ್ ಪೀಸಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿ ನೋಡಿ. 1/4 ಇಂಚಾಗಿ ಒಂದು ಪಾಯಿಂಟಿಗೆ ಇಟ್ಕೊಂಡು ಬನ್ನಿ ಕೆಳಗಡೆಯಿಂದ. ಆವಾಗ ನಿಮಗೆ ಟಕ್ಸ್ ಸಿಗುತ್ತಲ್ಲ, ಟಕ್ಸು ಬ್ಯಾಕ್ ಬದಿಗೆ ಹೋಗಬೇಕು. ಮತ್ತು ಅಲ್ಲಿ ಒಂದು ಮೇಲಿಂದ ಪಟ್ಟಿ ಪೀಸಿಗೆ ಒಂದು ನೆರಿಗೆ ಕೊಡಿ. ಯಾಕಂದರೆ ಉಲ್ಟಾ ಮಾಡಿ ದೊಡ್ಡ ಸ್ಟಿಚ್ ಹಾಕುವಾಗ ರಿಂಕಲ್ಸ್ ಬರುತ್ತೆ, ಅದಕ್ಕೋಸ್ಕರ. ಈಗ ಎಷ್ಟು ಬಂದದ್ದು ಕಟ್ ಮಾಡ್ಕೊಳ್ಳಿ. ಆ ಪಟ್ಟಿ ಪೀಸ್ ಮೇಲೆ ಒಂದು ಕಿನ್ನರ ಸ್ಟಿಚ್ ಹಾಕ್ಕೊಳ್ಳಿ. ಕಿನ್ನರ ಸ್ಟಿಚ್ ಹಾಕಿದ ಮೇಲೆ ಹೆಮ್ಮಿಂಗ್ ಮಾಡಲಿಕ್ಕೆ ಒಂದು ದೊಡ್ಡ ಸ್ಟಿಚ್ ಹಾಕ್ಕೊಳ್ಳಿ. ಇದೆಲ್ಲ ನಿಮಗೆ ಈಸಿ ಆಗಲಿಕ್ಕೆ ಈ ಥರ ಹೇಳಿಕೊಡ್ತಾಯಿದ್ದೀನಿ. ಈಗ ಬ್ಯಾಕ್ ಪೀಸು ರೆಡಿಯಾಗಿದೆ. ನಾನು ಮೊದಲಿನ ವೀಡಿಯೋದಲ್ಲಿ ಫ್ರಂಟು ಹೇಗೆ ಹೊಲಿಯೋದಂತ ಹೇಳಿಕೊಟ್ಟಿದ್ನಲ್ಲ, ಅದು ಈಗ ಬ್ಯಾಕಿಗೆ ನಾನು ಶೋಲ್ಡರ್ ಜಾಯಿಂಟ್ ಮಾಡ್ತಾಯಿದ್ದೀನಿ. ಡಬಲ್ ಸ್ಟಿಚ್ ಹಾಕಿ, ಡಬಲ್ ಸ್ಟಿಚ್ ಸೈಡಿಂದ ರಫ್ ಹೊಡೆದು, ಯಾವುದೇ ನೀವು ಸ್ಟಿಚ್ ಮಾಡುವಾಗ ಸೈಡಲ್ಲಿ ಕೊನೆಯಲ್ಲಿ ರಫ್ ಹೊಡಿಬೇಕು. ಅದು ಆವಾಗ ಬಿಡಿಸಿ ಹೋಗೋದಿಲ್ಲ ಸ್ಟಿಚ್. ಈಗ ನಾನು ಓರ್ಲಕ್ ಏನು ಮಾಡೋದಿಲ್ಲ, ಅದಕ್ಕೋಸ್ಕರ ಮೇಲ್ಗಡೆಯಿಂದ ಒಂದು ಸ್ಟಿಚ್ ಹಾಕ್ತೀನಿ. ಅದಂದರೆ ದಾರ ಬಿಡಿಸಿ ಹೋಗ್ತಾ ಇರಬಾರ್ದು, ನೂಲೆಲ್ಲ ಎದ್ದು ಬರಬಾರ್ದಂತ. ಈಗ ಇದು ಶೋಲ್ಡ್ರ್ ಜಾಯಿಂಟ್ ಆಗಿದೆ ನೋಡಿ. ಈ ಥರ ಬಂತು. ಬ್ಯಾಕು ಫ್ರಂಟು ಕರೆಕ್ಟಾಗಿ ನೀವು ಇಟ್ಕೊಂಡು ಸ್ಟಿಚ್ ಮಾಡಿದರೆ ಆಯಿತು, ಸರಿಯಾಗಿ ಬರುತ್ತೆ. ನಾನು ಇದಕ್ಕೀಗ ಪೈಪಿಂಗ್ ಮಾಡಲಿಕ್ಕೆ, ಹೆಮ್ಮಿಂಗ್ ಮಾಡಲಿಕ್ಕಲ್ಲ, ಪೈಪಿಂಗ್ ಮಾಡಲಿಕ್ಕೆ ಹೇಳಿದರು. ನನಗೆ ಪೈಪಿಂಗ್ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ಪೈಪಿಂಗ್ ಮಾಡಲಿಕ್ಕೆ
1 ಇಂಚು ತಗೊಂಡ್ರೆ ಸಾಕಾಗುತ್ತೆ. ನಿಮಗೆ ಹೆಚ್ಚು ಕಡಿಮೆ ಆಗುತ್ತಂದರೆ 1/4 ಇಂಚು ಕಟ್ ಮಾಡ್ಕೊಳ್ಳಿ. ಕ್ರಾಸ್ ಮಾಡಿ ಕಟ್ ಮಾಡಿಕೊಂಡು ಅದನ್ನು ಜಾಯಿಂಟ್ ಮಾಡಬೇಕು. ನಾನು ತೋರಿಸಿಕೊಡ್ತೀನಿ. ಈಗ ಕ್ರಾಸಲ್ಲಿ ಕಟ್ ಮಾಡ್ಕೊಳ್ಳಿ. ಕ್ರಾಸ್ ಮಾಡಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಜಾಯಿಂಟ್ ಮಾಡುವಂತೆ ಈಗ ನಾನು ಕಟ್ ಮಾಡ್ತಿದ್ದೀನಿ. 4-5 ಪೀಸ್ ಬೇಕು. ಈ ಥರ ರೆಡಿ ಮಾಡ್ಕೊಳ್ಳಿ. ಈ ಥರ ಕ್ರಾಸ್ ಮಾಡಿ ಕಟ್ ಮಾಡ್ಕೊಳ್ಳಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಕ್ರಾಸಾಗಿ ಸ್ಟಿಚ್ ಮಾಡಿ, ಅದು ಪೀಸ್ ಕ್ರಾಸ್ ಇರುತ್ತಲ್ಲ ಆ ಥರ ಸ್ಟಿಚ್ ಮಾಡೋದು ಹೇಗಂತ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಈಗ ನೋಡಿ ಆ ಥರ ಕ್ರಾಸ್ ಬರುತ್ತಲ್ಲ, ಆ ಕಡೆ ಉಲ್ಟಾ ಆ ಥರ ಹೀಗೆ ಆ ಸೈಡ್ ಈ ಸೈಡ್ ಈ ಥರ ಇಟ್ಟು ಕ್ರಾಸಲ್ಲಿ ಇಟ್ಟು ಹೊಲಿಬೇಕು. ಸೀದಾ ಹೊಲಿಬಾರ್ದು. ಈ ಥರ ಎಲ್ಲ ನಾನು ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ. ಆಮೇಲೆ ಈ ಥರ ಫ್ರಂಟಿಂದ ಇನ್ನೊಂದು ಫ್ರಂಟ್ವರೆಗೂ ಸ್ಟಿಚ್ ಮಾಡಿ 1/4 ಇಂಚು ಆಗೋಷ್ಟು ಅಗಲದಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಸ್ಲೋಲಿ ಸ್ಟಿಚ್ ಮಾಡ್ಕೊಳ್ಳಿ. ಅಂದರೆ ಬೇಗ ಮಾಡ್ಕೊಳ್ಳಿಕ್ಕೆ ಹೋದರೆ ಸ್ವಲ್ಪ ಮಿಸ್ ಆಗುತ್ತೆ. ನೀವು ಮೊದಲು ಕಲಿಯೋರು ಸ್ವಲ್ಪ ನಿಧಾನಕ್ಕೆ ಹೊಲಿಬೇಕು. ಯಾವುದು ಕಲಿಯೋದಾದರೂ ಸ್ವಲ್ಪ ನಿಧಾನದಲ್ಲೇ ಕಲೀರಿ. ಹೀಗೆ ನನ್ನ ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಮುಂದೆ ಬರೋ ವಿಡಿಯೋ ನಿಮಗೆ ಮೊದಲಿಗೆ ಬರುತ್ತೆ. ಹೀಗೆ ಇದನ್ನು ನಾನು ರೆಡಿ ಮಾಡ್ತಾ ಹೋಗ್ತಾಯಿದ್ದೀನಿ. ಹೀಗೆ ಮತ್ತು ಇನ್ನೊಂದು ಸಲ ನಾನು ಇದು ಫುಲ್ಲು ರೆಡಿ ಮಾಡೋದು, ಸೈಡ್ ಜಾಯಿಂಟ್ ಮಾಡೋದು ಎಲ್ಲ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಇದು ನಾನು ನೆಕ್ ಪೈಪಿಂಗ್ ಮಾಡೋಲ್ಲರಿಗೆ ನಾನು ನಿಮ್ಗೆ ತೋರಿಸ್ತೀನಿ. ಅಂದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತಲ್ಲ, ಅದಕ್ಕೋಸ್ಕರ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಕಲಿಸ್ತಾ ಇದ್ದೀನಿ. ಈಗ ಇದು ರೆಡಿಯಾಗಿದೆ. ಇದನ್ನು ಒಳಗಡೆಯಿಂದ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡಾದಮೇಲೆ ಕೆನಲ್ ಸ್ಟಿಚ್ಚಿಗೆ ಪೈಪಿಂಗ್ ಮಾಡುವಾಗ ಆ ಥರ ಸ್ಟಿಚ್ ಇನ್ನೊಂದು ಸಲ ಮಾಡಬೇಕು. ಇದನ್ನು ಈ ಥರ ಸ್ಟಿಚ್ ಮಾಡಿಕೊಂಡು 1/4 ಇಂಚಿಗೆ ಸ್ಟಿಚ್ ಹಾಕ್ಕೊಳ್ಳಿ. ನಿಮಗೆ ಫೋಲ್ಡ್ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ ಪೈಪಿಂಗು. ಈ ಥರ ರೆಡಿ ಮಾಡಿ ಲಾಸ್ಟಿನ ಭಾಗವನ್ನು ಫೋಲ್ಡ್ ಮಾಡ್ಕೊಳ್ಳಿ ಒಳಗಡೆ. ಈ ಥರ ರೆಡಿಯಾಗಿದೆ ನೋಡಿ. ಅದನ್ನು ನಿಮ್ಗೆ ಎಷ್ಟು ಸಪುರ ಬೇಕಂತ ನಿಧಾನಕ್ಕೆ ಪೈಪಿಂಗ್ ಮಾಡುವಾಗ ಯಾವಾಗಲೂ ತುಂಬಾ ಸ್ಲೋಲಿ ಮಾಡಬೇಕು. ಸ್ಲೋಲಿ ಮಾಡಿದರೆ ಚೆನ್ನಾಗಿ ಸ್ಟಿಚ್ ಎಲ್ಲ ಚೆನ್ನಾಗಿ ಬರುತ್ತೆ ಮತ್ತು ಪೈಪಿಂಗು ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಮಾಡ್ಕೊಳ್ತಾ ಬನ್ನಿ. ನಿಧಾನ ಒಂದು 2-3 ಸಲ ಕಲಿತ್ರೂ ಪರವಾಗಿಲ್ಲ. ನೀವು ಬ್ಲೌಸಿಗೆ ಹೊಲಿಯುವಾಗ ನೀಟಾಗಿ ಸ್ಲೋಲಲ್ಲಿ ಕಲ್ತ್ಕೊಂಡು ಬನ್ನಿ. ಈಗ ನೋಡಿ ನನ್ನದು ಪೈಪಿಂಗ್ ರೆಡಿಯಾಗಿದೆ. ಫುಲ್ ರೆಡಿ ಮಾಡೋದು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ. ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು.